ನಮಸ್ಕಾರ ಎಲ್ಲರಿಗೂ ಹಾಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ನಾನು ಬಿಗಿನರ್ಸ್ ಮೇಕಪ್ ಕಿಟ್ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಸೊ ನೀವು ಮೇಕಪ್ ಈಗ ಶುರು ಮಾಡ್ತಾ ಇದ್ರೆ ಇಲ್ಲ ಮೇಕಪ್ ಈಗ ಪರ್ಚೇಸ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದರೆ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಎಸ್ಪೆಷಲಿ ನೀವು ಬಿಗಿನರ್ ಆಗಿದ್ದರೆ ಯಾವ್ಯಾವ ಥರ ನೀವು ಮೇಕಪ್ ತೊಗೊಳ್ಬೋದು ಹಾಗೂ ಯಾವ್ದ್ಯಾವುದು ಒಳ್ಳೆ ಪ್ರಾಡಕ್ಟ್ಸ್ ಇದೆ ಆನ್ಲೈನಲ್ಲಿ ಹಾಗೂ ಆಫ್ಲೈನಲ್ಲಿ, ಬೆಸ್ಟ್ ಮತ್ತು ಅಫೋರ್ಡಬಲ್ ಮೇಕಪ್ ಪ್ರಾಡಕ್ಟ್ಸ್ ಯಾವ್ದ್ಯಾವುದು ನಾನು ಕಂಡಂಗೆ ಅನ್ನೋದೆಲ್ಲ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಸೊ ಈ ಅಫೋರ್ಡಬಲ್ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿಕೊಂಡೆ ಈ ಒಂದು ಮೇಕಪ್ ಲುಕ್ ನಾನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಬನ್ನಿ ನೋಡ್ಕೊಂಡು ಬರೋಣ ಈ ಒಂದು ಲುಕ್ ಹೇಗೆ ಬಿಗಿನರ್ಸ್ ಮೇಕಪ್ ಕಿಟ್ನ ಯೂಸ್ ಮಾಡಿಕೊಂಡು ನಾನು ಮಾಡಿದೆ ಅನ್ನೋದನ್ನು. ಮೊದಲನೆಯ ಒಂದು ಇಂಪಾರ್ಟೆಂಟ್ ಪ್ರಾಡಕ್ಟ್ ನಿಮ್ಮ ಹತ್ರ ಇರಬೇಕಾಗಿದ್ದಂದರೆ ಒಂದು ಮಾಯಿಶ್ಚರೈಸರ್. ನಾನಿಲ್ಲಿ ನಿವಿಯಾ ಸಾಫ್ಟ್ ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದು ಲೈಟ್ ಮಾಯಿಶ್ಚರೈಸರ್. ವಿಂಟರ್ಸ್ಗೆ ಮತ್ತು ಸಮ್ಮರ್ಸ್ಗೆ ಕೂಡ ಇದು ಬೆಸ್ಟು. ತುಂಬ ಲೈಟ್ ಫೀಲ್ ಕೊಡುತ್ತೆ, ಗ್ರೀಸಿಯಾಗಿ ಫೀಲ್ ಆಗೋದಿಲ್ಲ. ಡ್ರೈ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಮತ್ತು ಆಯಿಲಿ ಸ್ಕಿನ್ನವ್ರಿಗೂ ಈ ಮಾಯಿಶ್ಚರೈಸರ್ ಸೂಟ್ ಆಗುತ್ತೆ. ಸೊ ಮಾಯಿಶ್ಚರೈಸರ್ ಹಾಕಿದ ನಂತರ ಪ್ರೈಮರ್ ಯೂಸ್ ಮಾಡೋದು ತುಂಬ ಮುಖ್ಯವಾಗುತ್ತೆ. ನಾನಿಲ್ಲಿ ಯೂಸ್ ಮಾಡ್ತಿರೋದು ನೈಕಾ ಪ್ರೆಪ್ಮಿಯ ಪ್ರೈಮರ್. ಇದು 500 ರೂಪಾಯಿ ಒಳಗಡೆ ನಿಮಗೆ ಸಿಗುತ್ತೆ. ಸೇಲ್ಸಲ್ಲಿ ಇನ್ನೂ ಕಡಿಮೆನೇ ಸಿಗುತ್ತೆ. ಸೊ ಜಸ್ಟ್ ಸ್ವಲ್ಪ ಪ್ರೈಮರ್ನ ತೊಗೊಂಡು ನನ್ನ ಸ್ಕಿನ್ ಮೇಲೆ ಈ ರೀತಿ ಜೆಂಟಲಾಗಿ ಪ್ಯಾಟ್ ಮಾಡ್ತೀನಿ, ಅಂದರೆ ಪ್ರೆಸ್ ಮಾಡ್ತೀನಿ. ಮೇನ್ಲಿ ಪೋರ್ಸ್ ಎಲ್ಲಿದೆ ಮತ್ತು ಟೆಕ್ಸ್ಚರ್ ಸುಕ್ಕು ಎಲ್ಲೆಲ್ಲಿದೆ ಅಲ್ಲಿ ನಾನು ಪ್ರೈಮರ್ ಹಾಕ್ತೀನಿ. ಸೊ ಈಗ ಮಾಡೋದ್ರಿಂದ ಫೈನ್ ಲೈನ್ಸ್ ಎಲ್ಲ ಬ್ಲರ್ ಆಗುತ್ತೆ, ಪೋರ್ಸ್ ಕೂಡ ಬ್ಲರ್ ಆಗುತ್ತೆ, ಮೇಕಪ್ ಕೂಡ ಸ್ಮೂತಾಗಿ ಗ್ಲೈಡ್ ಆಗುತ್ತೆ. ನನ್ನ ಕಣ್ಣು ಸುತ್ತಲೂ ಇರುವಂಥ ಹೈಪರ್ ಪಿಗ್ಮೆಂಟೇಷನ್ ಆರ್ ಡಾರ್ಕ್ ಸರ್ಕಲ್ಸ್ನ ಹೈಡ್ ಮಾಡೋದಕ್ಕೆ ಮೇಬೆಲೈನ್ ಫಿಟ್ ಮಿ ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ ಹಾಗೂ ನನ್ನ ಶೇಡ್ ಕ್ಯಾರಮೆಲ್. ಸೊ ನಾನು ಕಣ್ಣಿನ ಸುತ್ತಲೂ ಇದನ್ನು ಹಾಕ್ಕೊಳ್ತೀನಿ, ಮೂಗಿನ ಸೈಡ್ಸಲ್ಲಿ ಹಾಗೂ ಬಾಯಿಯ ಸೈಡ್ಸಲ್ಲಿ. ಸೊ ಈ ಹೈಪರ್ ಪಿಗ್ಮೆಂಟೇಷನ್ನ ಹೈಡ್ ಮಾಡೋದಕ್ಕೆ ನೀವು ಯೂಸ್ ಮಾಡುವಂಥ ಕನ್ಸೀಲರ್ ಶೇಡ್ ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವಂಥ ಕನ್ಸೀಲರ್ ಶೇಡೇ ಇರಬೇಕು. ಸೊ ಇದನ್ನು ಬ್ಲೆಂಡ್ ಮಾಡೋದಕ್ಕೆ ನಾನು ವೆಟ್ ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಒಂದು ಅದ್ಭುತವಾದ ಕನ್ಸೀಲರ್ ಹಾಗೂ ದಿಸ್ ಇಸ್ ಆಲ್ಸೋ ಅಂಡರ್ 500 ರೂಪೀಸ್ ಓನ್ಲಿ. ಈ ಒಂದು ಬ್ಯೂಟಿ ಬ್ಲೆಂಡರ್ ಬಂದು ಪ್ಯಾಕ್ನದ್ದು. ಯಾವುದೇ ಒಂದು ಕ್ರೀಮ್ ಪ್ರಾಡಕ್ಟ್ಸ್ನ ಬ್ಲೆಂಡ್ ಮಾಡೋದಕ್ಕೆ ನೀವು ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡ್ಬೋದು. ಹಾಗೂ ನೀವು ಬಿಗಿನರ್ ಆಗಿದ್ದರೆ ಒಂದು ಒಳ್ಳೆ ಬ್ಯೂಟಿ ಬ್ಲೆಂಡರ್ ಮೇಲೆ ಇನ್ವೆಸ್ಟ್ ಮಾಡಬೇಕು. ಹಾಗೂ ಫೌಂಡೇಶನ್ಗೆ ನಾನು ನೈಕಾ SKINgenius ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಅಂಡರ್ 500 ರೂಪೀಸ್ ನಿಮಗೆ ಮಿನಿ ಸೈಜ್ ಕೂಡ ಸಿಗುತ್ತೆ. ಒನ್ ಆಫ್ ದ ಬೆಸ್ಟ್ ಫೌಂಡೇಶನ್. ನನಗೆ ಗೊತ್ತಿರಾಗೆ ಎಷ್ಟು ಸ್ಮೂತಾಗಿ ಗ್ಲೈಡ್ ಆಗುತ್ತೆ ನನ್ನ ಸ್ಕಿನ್ ಮೇಲೆ, ನೀವು ನೋಡ್ಬೋದು. ತುಂಬಾ ಲೈಟ್ ವೆಯ್ಟ್ ಫೌಂಡೇಶನ್, ನನ್ನ ಓನ್ ಸ್ಕಿನ್ ಥರನೇ ಫೀಲ್ ಆಗುತ್ತೆ. ಸೊ ನಾನು ಎಷ್ಟೇ ಹೈ ಎಂಡ್ ಪ್ರಾಡಕ್ಟ್ಸ್ ತೊಗೊಳ್ಳಿ, ಎಷ್ಟೇ ಫೌಂಡೇಶನ್ ತೊಗೊಂಡ್ರೂ ಈ ಒಂದು ಫೌಂಡೇಶನ್ ನನಗೆ ಕೊನೆವರೆಗೂ ಫೇವ್ರೆಟಾಗಿ ಉಳ್ಕೊಳ್ಳುತ್ತೆ. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಫೌಂಡೇಶನ್. ನಿಮಗೆ ಒಂದು ನ್ಯಾಚುರಲ್ ಫಿನಿಶ್ ಬೇಕಂದರೆ ನಿಮ್ಮ ಸ್ಕಿನ್ ಮೇಲೆ, ತುಂಬ ಲೈಟ್ ವೆಯ್ಟ್ ಫೌಂಡೇಶನ್ ಬೇಕಂದರೆ, ತುಂಬಾ ಒಂದು ಸಟಲ್ ಕವರೇಜ್ ಬೇಕಂದರೆ ಈ ಒಂದು ಫೌಂಡೇಶನ್ ನೀವು ಕೊಂಡ್ಕೊಳ್ಬೋದು. ಹಾಗೂ ಬಿಗಿನರ್ಸ್ಗಂತೂ ಇದು ಒಂದು ಬೆಸ್ಟ್ ಫೌಂಡೇಶನ್ ಅಂತಲೇ ಹೇಳ್ಬೋದು. 2 ಸೈಜಲ್ಲಿ ಬರುತ್ತೆ, ನಿಮ್ಗೆ ಯಾವ್ದು ಬೇಕೋ ಚೂಸ್ ಮಾಡ್ಬೋದು. ಸೊ ಇದನ್ನು ಬ್ಲೆಂಡ್ ಮಾಡೋದಕ್ಕೆ ಕೂಡ ನನ್ನ ವೆಟ್ ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡಿದೆ. ಈಗ ನಾನು ಫುಲ್ ಫೇಸ್ನ ಸೆಟ್ ಮಾಡೋದಕ್ಕೆ ಲೂಸ್ ಪೌಡರ್ ಯೂಸ್ ಮಾಡ್ತಿದ್ದೀನಿ. ನಾನು ಇಲ್ಲಿ ಯೂಸ್ ಮಾಡ್ತಿರೋದು ಲ್ಯಾಕ್ಮೆ 925 ಫಿನಿಶಿಂಗ್ ಪೌಡರ್. ಸೊ ಈ ಒಂದು ಲೂಸ್ ಪೌಡರ್ ಕೂಡ ತುಂಬಾ ಅಫೋರ್ಡಬಲ್ ಹಾಗೂ ಅಂಡರ್ 600 ಸಿಗ್ಬೋದು. ಆ್ಯಂಡ್ ಸೇಲ್ಸಲ್ಲಿ ಕೂಡ ನಿಮಗಿನ್ನೂ ಕಡಿಮೆಗೆ ಸಿಗುತ್ತೆ. ಪೌಡರ್ನ ಮುಖ್ಯವಾಗಿ ನಿಮ್ಮ ಫೇಸ್ನ T ಝೋನ್ ಮೇಲೆ ಅಪ್ಲೈ ಮಾಡಬೇಕು, ಯಾಕಂದರೆ ನೀವು ಅಲ್ಲೇ ಸ್ವೆಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಅಲ್ಲೇ ಕ್ರೀಸಿಂಗ್ ಕೂಡ ಜಾಸ್ತಿ ಆಗೋದು. ಸೊ ಹಣೆ ಮೇಲೆ, ಮೂಗಿನ ಸೈಡ್ಸಲ್ಲಿ, ಬಾಯಿಯ ಸೈಡ್ಸಲ್ಲಿ ಹಾಗೂ ಗಲ್ಲದ ಮೇಲೆ ಪೌಡರ್ ಅಪ್ಲೈ ಮಾಡೋದಕ್ಕೆ ಪೌಡರ್ ಪಫ್ ಕೂಡ ನೀವು ಯೂಸ್ ಮಾಡ್ಬೋದು. ಐಬ್ರೋಸ್ಗೋಸ್ಕರ ಶುಗರ್ನ ಆರ್ಚ್ ಅರೈವಲ್ ಬ್ರೌ ಡಿಫೈನರ್ ಪೆನ್ಸಿಲ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದು ಬ್ಯೂಟಿಫುಲ್ ಐಬ್ರೋ ಪೆನ್ಸಿಲ್. ಸೊ ಇದನ್ನು ನಾನು ಯೂಸ್ ಮಾಡೋದಕ್ಕಿಂತ ಮೊದಲು ನನ್ನ ಐಬ್ರೋಸ್ನೆಲ್ಲ ಕೆಳಗಡೆ ಕೋಮ್ ಮಾಡ್ಕೊಳ್ತೀನಿ ಇದರಿಂದ ಇರುವಂಥ ಸ್ಪೂಲಿಯ ಸಹಾಯದಿಂದಾಗಿ. ಆಗ ನೀವು ಗ್ಯಾಪ್ಸ್ ಎಲ್ಲಿದೆ ಅಲ್ಲಿ ಈಸಿಯಾಗಿ ಕಾಣ್ಬೋದು. ಸೊ ಆ ಗ್ಯಾಪ್ಸ್ನ ಫಿಲ್ ಮಾಡ್ತಾ ಐಬ್ರೋಸ್ಗೆ ಔಟ್ಲೈನ್ ಕೂಡ ಕೊಡ್ತೀನಿ. ಹೀಗೆ ಮಾಡೋದ್ರಿಂದ ಬ್ರೌಸ್ನ ನೀವು ಈಸಿಯಾಗಿ ಇನ್ನೂ ಚೆನ್ನಾಗಿ ಡಿಫೈನ್ ಮಾಡ್ಬೋದು. ಸೊ ಈಗ ಫಿಲ್ ಮಾಡಿ ಆಯಿತು. ಆ್ಯಂಡ್ ಈಗ ನಾನು ಐಬ್ರೋ ಬಿಗಿನಿಂಗಲ್ಲಿ ಕೂಡ ಈ ರೀತಿ ಔಟ್ಲೈನ್ ಕೊಡ್ತಾಯಿದ್ದೀನಿ ಹಾಗೂ ಫಿಲ್ ಮಾಡ್ತಾಯಿದ್ದೀನಿ ಗ್ಯಾಪ್ಸ್ನ.
ಸೊ ಈ ಒಂದು ಐಬ್ರೋ ಪೆನ್ಸಿಲ್ನ ಕಾಸ್ಟ್ ಬಂದು 600 ರುಪೀಸ್. ಹಾಗೂ ನಾನು ಎಷ್ಟೊಂದು ಐಬ್ರೋ ಪೆನ್ಸಿಲ್ಸ್ ಯೂಸ್ ಮಾಡಿದ್ದೀನಿ, ಬಟ್ ಈ ಶುಗರ್ದು ಯೂಸ್ ಮಾಡಿದ್ಮೇಲೆ ಇದು ನನಗೆ ತುಂಬಾ ಇಷ್ಟ ಆಯಿತು. ಒಂದು ಇದರ ಪಿಗ್ಮೆಂಟ್ ತುಂಬ ಚೆನ್ನಾಗಿದೆ, ಇನ್ನೊಂದು ತುಂಬ ಈಸಿಯಾಗಿ ಗ್ಲೈಡ್ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಬ್ಲೆಂಡ್ ಕೂಡ ಆಗುತ್ತೆ. ಸೊ ಇದರಿಂದ ಇರುವಂಥ ಸ್ಪೂಲಿಯ ಸಹಾಯದಿಂದಾಗಿ ಈ ರೀತಿ ನಾನು ಬ್ಲೆಂಡ್ ಮಾಡ್ತೀನಿ ಸೊ ದ್ಯಾಟ್ ನ್ಯಾಚುರಲಾಗಿ ಕಾಣುತ್ತೆ ಅಂತ. ಐ ಮೇಕಪ್ಗೆ ವೆಟ್ ಆ್ಯಂಡ್ ವೈಲ್ಡ್ನ ರೋಸೆ ಇನ್ ದ ಏರ್ ಅನ್ನುವಂಥ ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೀನಿ. ಈ ಒಂದು ಪ್ಯಾಲೆಟ್ ಬಂದು ಸೂಪರ್ ಅಫೋರ್ಡಬಲ್ ಪ್ಯಾಲೆಟ್ ಹಾಗೂ ತುಂಬ ಕಡಿಮೆ ಬಡ್ಜೆಟ್ನಲ್ಲಿ ನಿಮಗೆ ಒಳ್ಳೆ ಪಿಗ್ಮೆಂಟ್ ಇರುವಂಥ ಹಾಗೂ ತುಂಬ ಒಳ್ಳೆ ಕಲರ್ಸ್ ಇರುವಂಥ ಪ್ಯಾಲೆಟ್ ಬೇಕಂದರೆ ವೆಟ್ ಆ್ಯಂಡ್ ವೈಲ್ಡ್ನ ಈ ಒಂದು ರೇಂಜ್ನ ಪ್ಯಾಲೆಟ್ ನೀವು ಖಂಡಿತವಾಗ್ಲೂ ಟ್ರೈ ಮಾಡಬೇಕು. ಈ ಒಂದು ಪ್ಯಾಲೆಟ್ ಬಂದು ಅಂಡರ್ 500 ರುಪೀಸಲ್ಲಿ ಈಸಿಯಾಗಿ ನಿಮಗೆ ಸಿಗುತ್ತೆ. ಸಮ್ಟೈಮ್ಸ್ ಸೇಲಲ್ಲಿ ನಿಮಗೆ ಕಾಂಬೋಸ್ ಕೂಡ ಸಿಗುತ್ತೆ. 600 or 700 ರುಪೀಸಲ್ಲಿ 2 ಪ್ಯಾಲೆಟ್ ಸಿಗುತ್ತೆ. ಸೊ ಈ ಒಂದು ಪ್ಯಾಲೆಟು 4 ಡಿಫ್ರೆಂಟ್ ಶೇಡ್ಸಲ್ಲಿದೆ. ಅದರಲ್ಲಿ ಇದು ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು ನಾನಿಲ್ಲಿ ತೋರಿಸ್ತಿರೋದು. ಮೊದಲನೇದಾಗಿ ಒಂದು ಆರೆಂಜ್ ಕಲರ್ ಶೇಡ್ನ ತೊಗೊಳ್ತಾ ಇದ್ದೀನಿ ನನ್ನ ಟೇಪರ್ಡ್ ಬ್ಲೆಂಡಿಂಗ್ ಬ್ರಷಿಂದ. ಸೊ ಈ ಒಂದು ಶೇಡ್ನ ತೊಗೊಂಡು ನಾನು ಬರೀ ಕ್ರೀಸ್ನ ಮೇಲೆ ಇಟ್ಟು ಜಸ್ಟ್ ಹಾಗೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸೊ ಟೇಪರ್ಡ್ ಬ್ಲೆಂಡಿಂಗ್ ಬ್ರಷ್ನ ಟಿಪ್ ಬಂದು ಪಾಯಿಂಟೆಡ್ ಆಗಿರೋದ್ರಿಂದ ಕ್ರೀಸ್ನ ಮತ್ತು ಔಟರ್ ಕಾರ್ನರ್ನ ನೀವು ಈಸಿಯಾಗಿ ಡಿಫೈನ್ ಮಾಡ್ಬೋದು. ಈಗ ನೀವಿಲ್ಲಿ ನೋಡ್ತಿರುವಂಥ ಟ್ರಾನ್ಸಿಷನ್ ಶೇಡ್ನ ತೊಗೊಂಡು ನಾನು ಆರೆಂಜ್ ಏನಿಟ್ಟೆ ಅದರ ಮೇಲೆ ಇಟ್ಟು ಬ್ಲೆಂಡ್ ಮಾಡ್ತಾ ಇದ್ದೀನಿ ಕ್ರೀಸ್ ಮೇಲೆ ಹಾಗೂ ಔಟರ್ ಕಾರ್ನರಲ್ಲಿ. ಸೊ ಯಾವುದೇ ಒಂದು ಐ ಮೇಕಪ್ಪಲ್ಲಿ ಬ್ಲೆಂಡಿಂಗ್ ತುಂಬ ಮುಖ್ಯವಾಗುತ್ತೆ. ಸೊ ಬ್ಲೆಂಡ್ ಎಷ್ಟು ಚೆನ್ನಾಗಾಗುತ್ತೆ ನಿಮ್ಮ ಐ ಮೇಕಪ್ ಅಷ್ಟು ಚೆನ್ನಾಗಿ ಕಾಣುತ್ತೆ. ಈಗ ನೀವಿಲ್ಲಿ ನೋಡ್ತಿರುವಂಥ ಬ್ರೌನ್ ಮತ್ತು ಆರೆಂಜ್ ಇದೆರಡನ್ನು ತೊಗೊಂಡು ಮಿಕ್ಸ್ ಮಾಡಿ ನಾನು ಔಟರ್ ಕಾರ್ನರಲ್ಲಿ ಇಡ್ತಾಯಿದ್ದೀನಿ. ಸೊ ಹೀಗೆ ನೀವು ಸ್ವೈಪ್ ಮಾಡಬೇಕಷ್ಟೇ ಎಡ್ಜಲ್ಲಿ. ಈಗ ನಾನು ಮತ್ತೆ ಬ್ಲೆಂಡಿಂಗೋಸ್ಕರ ಈ ಒಂದು ಆರೆಂಜ್ ಶೇಡ್ನ ತೊಗೊಂಡು ಔಟರ್ ಕಾರ್ನರಲ್ಲಿ ಇಟ್ಟು ಬ್ಲೆಂಡ್ ಮಾಡ್ತಾಯಿದ್ದೀನಿ. ಔಟರ್ ಕಾರ್ನರ್ ಆ್ಯಸ್ ವೆಲ್ ಆಸ್ ಕ್ರೀಸ್. ಸೊ ಪಿಗ್ಮೆಂಟ್ ಕೂಡ ತುಂಬ ಚೆನ್ನಾಗಿ ಎದ್ದು ಕಾಣುತ್ತೆ ಅಂತ. ಈಗ ನಾನು ಲೋವರ್ ಲಿಡ್ಡಲ್ಲಿ ಮತ್ತೆ ಅದೇ ಆರೆಂಜ್ ಶೇಡ್ನ ತೊಗೊಂಡು ಪೂರ್ತಿಯಾಗಿ ಹಚ್ತೀನಿ ಔಟರ್ ಕಾರ್ನರಿಂದ ಟುವರ್ಡ್ಸ್ ಮೈ ಇನ್ನರ್ ಕಾರ್ನರ್ವರೆಗೂ. ಈಗ ನೀವಿಲ್ಲಿ ನೋಡ್ತಿರುವಂಥ ಈ ಗೋಲ್ಡನ್ ಶಿಮ್ಮರ್ ಏನಿದೆ ಇದನ್ನು ತೊಗೊಂಡು ನಾನು ಕೈ ಬೆರಳ ಸಹಾಯದಿಂದಾನೇ ನನ್ನ ಕಣ್ಣಿನ ಓವರಾಲ್ ಲಿಡ್ ಮೇಲೆ ಇಟ್ಟು ಸ್ಪ್ರೆಡ್ ಮಾಡ್ತೀನಿ. ಸೊ ನೀವು ನೋಡ್ಬೋದು ಈ ಪ್ಯಾಲೆಟ್ನ ಪ್ರೈಸ್ ಬಂದು ಬಹಳ ಕಡಿಮೆ ಆ್ಯಂಡ್ ಇದರ ಪಿಗ್ಮೆಂಟ್ ಕೂಡ ತುಂಬಾ ಚೆನ್ನಾಗಿದೆ. ಒಂಚೂರು ಕೂಡ ಫಾಲ್ಔಟ್ ಆಗೋದಿಲ್ಲ. ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಕಲರ್ಸ್ ಎಲ್ಲ. ಸೊ ದಿಸ್ ಇಸ್ ವೈ ಐ ಲವ್ ದಿಸ್ ಪ್ಯಾಲೆಟ್. ಈಗ ನಾನು ನೈಕಾನ ಬ್ಲ್ಯಾಕ್ ಮ್ಯಾಜಿಕ್ ಲಿಕ್ವಿಡ್ ಐಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಪ್ರಾಪರ್ ವಿಂಗ್ ಲೈನರ್ ಡ್ರಾ ಮಾಡ್ತಾ ಇದ್ದೀನಿ. ಈ ಒಂದು ಲಿಕ್ವಿಡ್ ಲೈನರ್ ಕೂಡ ಅಂಡರ್ 400 ರುಪೀಸಲ್ಲಿ ನಿಮಗೆ ಈಸಿಯಾಗಿ ಸಿಗುತ್ತೆ. ಸೊ ನೀವು ಲಿಕ್ವಿಡ್ ಐಲೈನರ್ ಕಂಫರ್ಟಬಲ್ ಆಗಿದ್ದರೆ ಯೂಸ್ ಮಾಡ್ಬೋದು, ಇಲ್ಲ ಪೆನ್ಸಿಲ್ ಲೈನರ್ಸ್ ಆರ್ ಕಾಜಲ್ ಇಲ್ಲಾಂದರೆ ಜೆಲ್ ಲೈನರ್ಸ್ ಕೂಡ ಯೂಸ್ ಮಾಡ್ಬೋದು. ಈಗ ಐಲ್ಯಾಶಸ್ನ ಕರ್ಲ್ ಮಾಡ್ತಾ ಇದ್ದೀನಿ ಮಸ್ಕರ ಹಾಕೋದಕ್ಕಿಂತ ಮೊದಲು. ಮಸ್ಕರಾಗೆ ಮೇಬಲಿನ್ ಹೈಪರ್ಕರ್ಲ್ ಮಸ್ಕರ ಯೂಸ್ ಮಾಡ್ತಿದ್ದೀನಿ. ಇದು 400 ರುಪೀಸ್ ಒಳಗಡೆ ನಿಮಗೆ ಸಿಗುತ್ತೆ. ಮೇಬಲಿನ್ ಮಸ್ಕರಾಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಅಫೋರ್ಡಬಲ್ ಕೂಡ, ತುಂಬ ಬಿಗಿನರ್ ಫ್ರೆಂಡ್ಲಿ ಕೂಡ. ನಿಮ್ಮ ಲ್ಯಾಶಸ್ಗೆ ಒಳ್ಳೆ ವಾಲ್ಯೂಮ್ ಕೂಡ ಕೊಡುತ್ತೆ. ಈಗ ಶುಗರ್ನ ಕಾಂಟೋರ್ ದಿ ಫೋರ್ಸ್ ಫೇಸ್ ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿರುವಂಥ ಕಾಂಟೋರ್ ಶೇಡ್ ಅಂದರೆ ಬ್ರೌನ್ ಶೇಡ್ನ ತೊಗೊಂಡು ನನ್ನ ಫೇಸ್ನ ಕಾಂಟೋರ್ ಮಾಡ್ತಾ ಇದ್ದೀನಿ. ಸೊ ಕಾಂಟೋರ್ ಮಾಡೋದ್ರಿಂದ ಫೇಸ್ನ ಒಂದು ಸ್ಲಿಮ್ ಆಗಿ ಕಾಣಿಸೋ ಥರ ಮಾಡ್ಬೋದು. ಡೈಮೆನ್ಷನ್ ಕ್ರಿಯೇಟ್ ಆಗುತ್ತೆ. ಹೀಗೆ ನೋಸ್ ಕಾಂಟೋರ್ ಮಾಡೋದ್ರಿಂದ ನೋಸ್ ಕೂಡ ಸಣ್ಣ ಕಾಣುತ್ತೆ. ಜಾ ಲೈನ್ ಕೂಡ ಕಾಂಟೋರ್ ಮಾಡ್ತಾ ಇದ್ದೀನಿ, ಯಾಕಂದರೆ ಡಬಲ್ ಚಿನ್ ಇರೋರಿಗೆ ಡಬಲ್ ಚಿನ್ ಹೈಡ್ ಆಗುತ್ತೆ ಆ್ಯಂಡ್ ಫೇಸ್ ಸ್ಲಿಮ್ ಆಗಿ ಕಾಣುತ್ತೆ. ಈಗ ಅದೇ ಪ್ಯಾಲೆಟಲ್ಲಿ ಇದ್ದಿದ್ದಂಥ ಈ ಒಂದು ಬ್ಲಷ್ ತೊಗೊಂಡು ನಾನು ಬ್ಲಷ್ ಅಪ್ಲೈ ಮಾಡ್ತಾ ಇದ್ದೀನಿ ವೆಟ್ ಆ್ಯಂಡ್ ವೈಲ್ಡ್ನ ಬ್ಲಷ್ ಬ್ರಷ್ನಿಂದ. ಆ್ಯಂಡ್ ಇದು ಕೂಡ ಒಂದು ಒಳ್ಳೆ ಪ್ಯಾಲೆಟ್ ಅಂತಲೇ ಹೇಳ್ಬೋದು. ಈಗ ನಾನು ನನ್ನ ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ನ ತೊಗೊಂಡು ಇದರಲ್ಲಿರುವಂಥ ಹೈಲೈಟರ್ನ ತೊಗೊಂಡು ಫೇಸ್ನ ಹೈಯೆಸ್ಟ್ ಪಾಯಿಂಟ್ಸ್ ಮೇಲೆ ಹೈಲೈಟ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಇದರಲ್ಲಿ ಇದ್ದಿದ್ದಂಥ ಕಾಂಟೋರ್, ಬ್ಲಷ್ ಹಾಗೂ ಹೈಲೈಟರ್ ಎಷ್ಟು ಪಿಗ್ಮೆಂಟೆಡ್ ಇದೆ ಅಂತ ಆ್ಯಂಡ್ ಎಷ್ಟು ಬ್ಯೂಟಿಫುಲ್ಲಾಗಿ ಕೂಡ ಬ್ಲೆಂಡ್ ಆಗುತ್ತೆ ಕಲರ್ ಅಂತ. ಇದರಲ್ಲಿರುವಂಥ ಹೈಲೈಟರ್ ನಿಮಗೆ ಚಂಕಿಯಾಗಿ ಗ್ಲಿಟ್ರಿಯಾಗಿ ಫೀಲ್ ಆಗೋದಿಲ್ಲ. ಇಟ್ ಗಿವ್ಸ್ ಪ್ರಾಪರ್ ವೆಟ್ ಲುಕ್, ಗ್ಲಾಸಿ ಲುಕ್ ಕೊಡುತ್ತೆ. ಆ್ಯಂಡ್ ಈ ಪ್ಯಾಲೆಟ್ನ ಕಾಸ್ಟ್ ಬಂದು 700 ರುಪೀಸ್ ಒಳಗಡೆ ನಿಮಗೆ ಸಿಗುತ್ತೆ. ನನ್ನ ಕಣ್ಣಿನ ಇನ್ನರ್ ಕಾರ್ನರ್ ಹಾಗೂ ಐಬ್ರೋ ಬೋನ್ನ ಹೈಲೈಟ್ ಮಾಡೋದಕ್ಕೆ ಒಂದು ಚಿಕ್ಕ ಪೆನ್ಸಿಲ್ ಬ್ರಷ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೂ ಕಣ್ಣಿನ ಇನ್ನರ್ ಕಾರ್ನರ್ ಜೊತೆಗೆ ನಾನು ಲೋವರ್ ಲಿಡ್ಡಲ್ಲಿ ಕೂಡ
ಜಸ್ಟ್ ಸ್ವಲ್ಪ ಹೈಲೈಟ್ ಮಾಡ್ತೀನಿ. ಸೊ ಈ ರೀತಿ 3-in-1 ಪ್ಯಾಲೆಟ್ಸ್ ತುಂಬಾ ಯೂಸ್ ಆಗುತ್ತೆ ಆ್ಯಂಡ್ ಇಟ್ಸ್ ವೆರಿ ನೈಸ್ ಪ್ಯಾಲೆಟ್ ಆಲ್ಸೋ. ಲಿಪ್ಸ್ಟಿಕ್ಕಿಗೆ ಲ್ಯಾಕ್ಮಿಯ ಲಿಕ್ವಿಡ್ ಫಾರ್ ಎವರ್ ಮ್ಯಾಟ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಇದರ ಶೇಡ್ ಬಂದು ನ್ಯೂಡ್ ಡ್ರೀಮ್, ವೆರಿ ನೈಸ್ ನ್ಯೂಡ್ ಕಲರ್ ಫಾರ್ ಇಂಡಿಯನ್ ಸ್ಕಿನ್ ಟೋನ್ಸ್. ಸೊ ಯಾವುದೇ ಒಂದು ಒಕೇಶನ್ ಇರಲಿ, ನೀವು ಡೈಲಿ ವೇರ್ ಇಲ್ಲ ಫಂಕ್ಷನ್ಸ್ಗೆ ಎಲ್ಲ ಯೂಸ್ ಮಾಡೋದಕ್ಕೆ ಇದೊಂದು ಕಂಫರ್ಟಬಲ್ ಲಿಪ್ಸ್ಟಿಕ್ ಆ್ಯಂಡ್ ಇದು ಕೂಡ ನಿಮಗೆ 300 ರೂಪಾಯಿ ಒಳಗಡೆ ಸಿಗುತ್ತೆ. ಆ್ಯಂಡ್ ವಂಡರ್ಫುಲ್ ಲಿಪ್ಸ್ಟಿಕ್ ಆಲ್ಸೋ. ಈಗ ನಾನು ಫುಲ್ ಫೇಸ್ನ ಸೆಟ್ ಮಾಡೋದಕ್ಕೆ ಶುಗರ್ನ ಡ್ಯೂಯಿ ಮಿಸ್ಟ್ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದು 700 ರೂಪೀಸ್. ನಿಮಗೆ ಸೇಲ್ಸಲ್ಲಿ ಈ ವಿಡಿಯೋಲಿ ತೋರಿಸಿರುವಂಥ ಎಲ್ಲ ಪ್ರಾಡಕ್ಟ್ಸ್ ಇನ್ನೂ ಕಡಿಮೆಗೆ ಸಿಗುತ್ತೆ. ಸೊ ಕೀಪ್ ಚೆಕಿಂಗ್ ಆನ್ ಸೇಲ್ಸಲ್ಲಿ ನಿಮಗೆ ಎಲ್ಲ ಪ್ರಾಡಕ್ಟ್ಸ್ ಡಿಸ್ಕೌಂಟಲ್ಲಿ ಸಿಗೋದ್ರಿಂದ ನಿಮಗೆ ಮನಿ ಕೂಡ ಸೇವ್ ಆಗುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ, ಯೂಸ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಆ್ಯಂಡ್ ನಾನು ಅಟ್ ಲಾಸ್ಟ್ ಫಾಲ್ಸ್ ಐಲ್ಯಾಶಸ್ ಹಾಕ್ಕೊಂಡಿದ್ದೀನಿ, ವಿಚ್ ಇಸ್ ಕಂಪ್ಲೀಟ್ಲಿ ಆಪ್ಷನಲ್. ನೀವು ಕಂಫರ್ಟಬಲ್ ಆಗಿಲ್ಲ ಅಂದರೆ ಫಾಲ್ಸ್ ಐಲ್ಯಾಶಸ್ ಹಾಕೋ ಅಗತ್ಯ ಇಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋಲಿ ನಾನು ನಿಮ್ಮೆಲ್ರಿಗೂ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.